ಹೋರಾಟಕ್ಕೆ ರಾಜ್ಯ ರೈತ ಒಕ್ಕೂಟಕ್ಕೆ ಕರ್ನಾಟಕ ರಾಜ್ಯ ಬೆಳೆಗಾರರ ಸಂಘದ ಹೋರಾಟಕ್ಕೆ ಹೊನ್ನಳ್ಳಿ ಗ್ರಾಮಗಳ ಹೋರಾಟಕ್ಕೆ ಶ್ರೀ ಬಸವೇಶ್ವರ ಕೃಪೆಗೆ ಹೊನ್ನಳ್ಳಿ ಗ್ರಾಮಗಳ ಹೋರಾಟಕ್ಕೆ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಬಹಳ ಸ್ವಯಂಪ್ರೇರಿತವಾಗಿ ನಡೆದ ಇವತ್ತು ಗ್ರಾಮಘಟಕದ ನಾವೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘಕ್ಕೆ ಸೇರ್ಪಡೆಯಾಗಿರೋದಕ್ಕೆ ನಮ್ಮೆಲ್ಲರೂ ಕೂಡ ಸಂಘದ ಪರವಾಗಿ ರಾಜ್ಯಾಧ್ಯಕ್ಷರಾಗಿ ಸ್ವಾಗತವನ್ನು ಬಯಸ್ತಾ ಏನಿವತ್ತು ಕಾಡು ಪ್ರಾಣಿಗಳ ಅವಳಿ ಆಗ್ಬೋದು, ನೀರು ಸಮಸ್ಯೆ ಆಗ್ಬೋದು, ರೈತರ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯ ಹೋರಾಟದಲ್ಲಿ ಸಾಕಷ್ಟು ಅನ್ಯಾಯಗಳು ಮತ್ತು ಕಾನೂನಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಪ್ರತಿಭಟನೆಯನ್ನು ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘ ನಮ್ಮೆಲ್ಲರ ಸಮ್ಮುಖದಲ್ಲಿ ಸುಮಾರು 6 ತಿಂಗಳ ಹಿಂದೆ ಅಧಿಕೃತಗೊಂಡು ಸುಮಾರು 1 ಸಾವಿರ ಜಿಲ್ಲೆಗಳಲ್ಲಿ ಘಟಕವನ್ನು ಪ್ರಾರಂಭ ಮಾಡಿ ಈ ಒಂದು ಸಂದರ್ಭದಲ್ಲಿ ನಾವು ಬೇರೆ ಸಂಘಟನೆಗಳ ಬಗ್ಗೆ ಚರ್ಚೆ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಶಿಲ್ಪಿಗಳ ಶಿಲ್ಪಕಲೆ ಮಾತೆ ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘ ನನ್ನ ಅಸ್ತಿತ್ವವನ್ನು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ರೈತ ಪ್ರಾರಂಭ ಆಗಿ ಕೆಲವೊಂದು ರೈತ ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥ ಮುಖಂಡರುಗಳಿಗೆ ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದ ಉದಯ ಬಹಳಷ್ಟು ಹೆಸರಲ್ಲಿ ಹೋರಾಟ ಮಾಡ್ತಕ್ಕಂಥ ಮುಖಂಡರುಗಳಿಗೆ ಮಾನಸಿಕ ಸೀಮಿತವತನ ಕಳ್ಕೊಂಡಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಒಬ್ಬ ರೈತ ಮುಖಂಡ ಸಕ್ಕರೆ ಕಾರ್ಖಾನೆ ಮುಂದೆ ಜಾಗೃತಿಯನ್ನು ಮಾಡೋ ಸಂದರ್ಭದಲ್ಲಿ ಮಾತನಾಡಿ ಹೇಳ್ತಾನೆ, ರೈತರು ಕಳ್ಳಿ ಪೀಳಿ ಆಟ ಆಡಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದಲ್ಲಿ ಖಾತೆ ಮಾಡಿಸ್ತೀವಿ ಅಂತೇಳಿ 1 ಲಕ್ಷ ಇಟ್ಕೊಂಡು ಮಹಿಳೆಗೆ ಮೋಸ ಮಾಡೋರಿಲ್ಲ. ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದಲ್ಲಿ ಬ್ಯಾಂಕಲ್ಲಿ, ಖಾಸಗಿ ಬ್ಯಾಂಕ್ಗಳಲ್ಲಿ, ಬ್ಯಾಂಕರ್ಸ್ಗಳಲ್ಲಿ ಬಡ್ಡಿ ಬಿಡಿಸ್ಕೊಡ್ತೀನಿ ಅಂತೇಳಿ 10,000 ರೂಪಾಯಿನ ಒಬ್ಬ ಕೆರೋಟಿ ಗ್ರಾಮದ ಮಹಿಳೆ ಹತ್ರ ಹೊಡೆದು ತಿಂದಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದಲ್ಲಿಲ್ಲ. ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದಲ್ಲಿ ಪ್ರಾಮಾಣಿಕವಾಗಿ ಆನೆಮಡುವಿನ ಕೆರೆಗೆ ನೀರು, ಮನೂರಿನ ಪ್ರಾಥಮಿಕ ಕೃಷಿ ಪಂಚಾಯತ್ ಸಹಕಾರಗಳನ್ನು ಆದಂಥ ಅನ್ಯಾಯ ಇವನ್ನೆಲ್ಲ ಖಂಡಿಸಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಸಮರ್ಪಕವಾಗಿ ವಿದ್ಯುತ್ ಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥದ್ದು, ಕಬ್ಬಿಗೆ 150 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಹೋರಾಟ ಮಾಡಿ ಹಾಲಿನ ಪ್ರೋತ್ಸಾಹನ ಬೇಕು, ಬಾಳೆ ಬೆಳೆಗಾರರಿಗೆ ನಷ್ಟ ಆಗಿದೆ ಪರಿಹಾರ ಕೊಡು ಅಂತೇಳಿ ಹೋರಾಟ ಮಾಡ್ಲಿಕ್ಕೆ ಹೋಗ್ತೇವೆ. ಕೆಲವೊಂದು ನೋಟಿಸ್ಗಳನ್ನ ಕೊಟ್ಟು ಅಂತ ಹೇಳ್ತಾರೆ ಮುಖಂಡರುಗಳು. ನಾಚಿಕೆ ಆಗಬೇಕು ನಿಮಗೆ ನೋಟಿಸ್ ವಿಚಾರ ಮಾತನಾಡಲಿಕ್ಕೆ, ನಿಮಗೆ ನೋಟಿಸ್ ವಿಚಾರ ಮಾತನಾಡಲಿಕ್ಕೆ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಕಂಪನಿ ರೈತರ ಹೆಸರಲ್ಲಿ ಕಂಪನಿ ಪ್ರಾರಂಭ ಮಾಡಿ ಸ್ವಂತಕ್ಕೆ ಲಾರಿ ಬಿಟ್ಕೊಂಡಿರೋರು ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದಲ್ಲಿ ಇಲ್ಲಮ್ಮ. ಇದ್ರೆ ಸ್ವಂತಕ್ಕೆ ಲಾರಿ ಬಿಟ್ಕೊಂಡು ಜೀವನ ಮಾಡಿರೋರಿಲ್ಲ. ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದಲ್ಲಿ ರೈತ ಧ್ವನಿ ಅಂತ ಪತ್ರಿಕೆಯನ್ನು ಮಾಡಿ ಸ್ವಂತಕ್ಕೆ ಲಾಭವನ್ನು ಮಾಡ್ಕೊಳ್ತಕ್ಕಂಥವ್ರಿಲ್ಲ. ಭಂಡಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಹೊರಗಡೆ ಇಡಬೇಕು ಅಂತ ಹೋರಾಟ ಮಾಡಿದಾಗ ಚಾಮರಾಜನಗರಕ್ಕೆ ಬರೆದಿದಂಥ ಮುಖಂಡ ಬೆಂಗಳೂರಲ್ಲಿ ಕೂತು ಆ ಮುಖಂಡನ ಜೊತೆ ಮಾತಾಡಿದವರು ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದಲ್ಲಿಲ್ಲ. ಇವತ್ತು ನಿಜಕ್ಕೂ ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘ ಯಾಕೆ ಬಂದಿದೆ ಅಂತ ಹೇಳಿದ್ರೆ ರೈತನಿಗೆ ಕ್ರಾಸ್ ರೂಟ್ ಲೆವೆಲ್ ಅಲ್ಲಿ ಭೂಮಿಯನ್ನು ಮುಟ್ಟಿ ಬಿಟ್ಟು ಬೆಳೆದಿರ್ತಕ್ಕಂಥವ್ರಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಬಂದಿದೆ. ಸ್ವಂತಕ್ಕೆ ಕಂಪನಿ ಮಾಡಿ ಲಾಭ ಮಾಡಿ ಲಾರಿ ಬಿಟ್ಕೊಳ್ಳೋರಿಲ್ಲ. ಸಾಲ ಮನ್ನಾ ಮಾಡಿಸ್ತೀನಿ ಅಂತ ಹೇಳಿ ರೈತರ ಹತ್ರ 50 ರೂಪಾಯಿ ಚಂದನ ಕೋಟಿಗಟ್ಟಲೆ ಸಂಪನ್ನ ಮಾಡಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯ ಕುಕ್ಕಳಗಾರ ಸಂಘದಲ್ಲಿಲ್ಲ. ನಿಜಕ್ಕೂ ನೋಟಿಸ್ ಕೊಡ್ಬೇಕಾಗಿತ್ತು, ಹೇಳ್ಬೇಕಾಗಿತ್ತು. ನಾವು ನಿಮಗೆ ಜಾಗೃತಿ ಉಂಟು ಮಾಡಬೇಕಾಗಿರೋದು ನಾವು. ಮುಂದೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ತಗೋತೇವೆ, ಸರ್ಕಾರದಲ್ಲಿ ಅರ್ಜಿ ಬರೀತೇವೆ, ನಿಮ್ಮ ವಿರುದ್ಧ ತನಿಖೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆವಾಗ ಗೊತ್ತಾಗ್ತದೆ. ರೈತರ ತರಕಾರಿ ಬೆಳೆಗಾರರು ಅಂತೇಳಿ ಸಂಘಟನೆ ಮಾಡೋದಲ್ಲ. ಯಾವ ರೈತರು ಕೊಟ್ಟಿದ್ರಿ ಲಾಭವನ್ನ? ಎಷ್ಟು ಜನ ಕೊಟ್ಟಿದ್ರಿ? ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ.
ಇಂಥ ನಾಚಿಕೆಟ ಲಚಿಕೆಟ ಮುಖಂಡರುಗಳು ಕಬ್ಬಿನ ಹೆಸರು ಹೇಳ್ಕೊಂಡು ನಿಮ್ಮ ಗ್ರಾಮಕ್ಕೆ ಬಂದ್ರೆ ಬುದ್ಧಿಯ ಪಟ್ಟಿ ಹಿಡ್ಕೊಂಡು ಅವ್ರಿಗೆ ತಕ್ಕ ಬುದ್ಧಿಯನ್ನು ಹೇಳ್ಬೇಕಾಗ್ತದೆ. ಆ ಒಂದು ವಿಚಾರದಲ್ಲಿ ಹೋರಾಟ ಮಾಡಬೇಕಾಗ್ತದೆ. 15 ವರ್ಷಗಳ ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಹೋರಾಟ ಇತ್ತು. ಚಾಮರಾಜನಗರ ಅಂದ್ರೆ ನಿಮ್ ಟವಲ್ ಕಿತ್ಕೊಡ್ತೀವಿ ಅಂತ ಹೇಳಿದ್ರಲ್ಲ ರೈತ ಸಂಘಟನೆ ಮುಖಂಡರುಗಳು. ಆವಾಗಿರ್ಲಿಲ್ವ ಈ ಚಳವಳಿ? ಆವಾಗಿರ್ಲಿಲ್ವ ನಿಮ್ಗೆ ನೋಟಿಸು? ಆವಾಗಿರ್ಲಿಲ್ವ ಈ ಉತ್ತರ? ಕೇವಲ ಕಾರ್ಖಾನೆ ಮಾಲೀಕರ ಗುಲಾಮರಾಗಿ ಕೆಲಸ ಮಾಡಬೇಡಿ. ನೀವು ಬಂಡವಾಳಶಾಹಿಗಳ ಗುಲಾಮರಾಗಿ ಕೆಲಸ ಮಾಡಬೇಡಿ. ನಾವು ನಿಮ್ಮ ಇತಿಹಾಸವನ್ನು ಕೆಣಕಬೇಕಾದ ಪರಿಸ್ಥಿತಿ ಬರ್ತದೆ. ನಿಮಗೆ ರಾಜಕೀಯ ಹಿನ್ನೆಲೆ ಇದೆ. ಕಳೆದ 15 ವರ್ಷಗಳ ಹಿಂದೆ ನಿಮ್ಮ ಹೆಗಲಲ್ಲಿ ಯಾವ ಟವಲ್ ಇತ್ತು ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಿ ಆಮೇಲೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಬಗ್ಗೆ ಮಾತನಾಡಬೇಕಾಗ್ತದೆ. ಮಾನ್ಯ ರೈತ ಮುಖಂಡ್ರೆ, ನಿಮಗೆ ನಾವು ಯಾಕೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ? ನಿಮಗೆ ಅರಿವಿದೆ ಅಂತೇಳಿ ನೀವು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ವಿಚಲಿತರಾಗಿದ್ರೆ ಮೊದಲು ಆರೋಗ್ಯ ಮತ್ತು ತಮ್ಮ ಮನಸ್ಥಿತಿಯನ್ನು ತಿದ್ದುಪಡಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ತಳ್ಳಿ ಪೀಳಿ ಆಟ ನೋಟಿಸ್ ಕೊಡ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಬೇಕಾದ್ರೆ ಮಾಧ್ಯಮದ ಮುಖಾಂತರ ನೀವು ಬನ್ನಿ, ನಾವು ಬರ್ತೀವಿ, ನೇರವಾಗಿ ಚರ್ಚೆ ಮಾಡೋಣ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ, ರೈತ ಮಕ್ಕಳ ಹೋರಾಟಕ್ಕೆ, ಹೋರಾಟಕ್ಕೆ ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು